ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಅಮ್ಮ, ಒಂದು ಕತೆ ಹೇಳಮ್ಮ. ಈ ದಿನ ಮೆದುಳು, ಕೈ, ಕಾಲು, ಬಾಯಿ ಇವೆಲ್ಲ ಹೇಗೆ ಮುಷ್ಕರ ಮಾಡಿದ್ವು ಅಂದರೆ ಸ್ಟ್ರೈಕ್ ಮಾಡಿದ್ವು, ಅವುಗಳು ಮುಷ್ಕರ ಹೂಡಿದ್ರಿಂದ ಏನಾಯಿತು ಅನ್ನೋ ಕಥೆ ಹೇಳ್ತೀನಿ. ಒಂದಿನ ಮೆದುಳು ಹೇಳ್ತಂತೆ, ಛೇ ಇದು ಸರಿಯಲ್ಲ, ನಾನು ಮನುಷ್ಯನಿಗೆ ಎಷ್ಟು ಮುಖ್ಯ, ನನ್ನಿಂದನೇ ಅವನು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದು, ಇಲ್ಲದೇ ಇದ್ದಿದ್ರೆ ಬೇರೆ ಪ್ರಾಣಿಗಳ ಥರಾನೇ ಇರ್ತಿದ್ದ. ದೇಹದ ಎಲ್ಲ ಭಾಗಗಳು ಕೆಲಸ ಮಾಡೋಕ್ಕೆ ಸೂಚನೆ ನಾನೇ ಕೊಡೋದು, ನಿರ್ಧಾರಗಳನ್ನ ನಾನೇ ತಗೊಳ್ಳೋದು. ಇಷ್ಟೆಲ್ಲ ನಾನು ಮಾಡಿದ್ರೂ ಆ ಹೊಟ್ಟೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅದಕ್ಕೆ ಆಹಾರ ಕೊಡ್ತಾನೇ ಇರ್ತಾರೆ, ನನ್ನ ಬಗ್ಗೆ ಗೌರವನೇ ಇಲ್ಲ ಅಂತು. ಆಗ ಕಣ್ಣು ಹೇಳ್ತು, ನಾನು ಸುತ್ತಮುತ್ತ ಇರೋ ಪ್ರಪಂಚ ನೋಡದೇ ಇದ್ದಿದ್ರೆ ನೀನೇನು ಯೋಚನೆ ಮಾಡೋಕ್ಕಾಗ್ತಿತ್ತು. ಆದರೂ ನೀನು ಹೇಳಿದ ನಿಜ, ಹೊಟ್ಟೆ ಏನು ಕೆಲಸ ಮಾಡುತ್ತೆ ಅಂತ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ. ಈಗ ಕೈ ಹೇಳ್ತು, ಎಲ್ಲ ಕೆಲಸ ಮಾಡೋದೇ ನಾನು. ಹೊಟ್ಟೆ ಹಸಿವು ಅಂದರೆ ಅಡುಗೆ ಮಾಡೋದ್ರಿಂದ ಹಿಡಿದು ಹೊಟ್ಟೆಗೆ ಬೇಕಾದಾಗ ಕಲಸಿ ತಿನ್ನಿಸೋದು ನಾನೇ. ಇಷ್ಟಾದರೂ ಆ ಹೊಟ್ಟೆ ಬಗ್ಗೆನೇ ಎಲ್ರಿಗೂ ಗಮನ. ಈಗ ಕಾಲಿನ ಸರ್ದಿ, ಹೌದು ಹೌದು ನೋಡು, ನಾನು ಊಟ ಇರೋ ಕಡೆಗೆ ನನ್ನ ದೇಹನ ತಗೊಂಡು ಹೋಗದೇ ಇದ್ದರೆ ಹೊಟ್ಟೆ ಹೇಗೆ ತುಂಬುತ್ತೆ. ಆದರೂ ನನಗೆ ಗೌರವನೇ ಕೊಡಲ್ಲ, ಆ ಹೊಟ್ಟೆ ಕಂಡ್ರೇ ಇಷ್ಟಪಡ್ತಾರೆ. ಈಗ ಮೂಗು ಹೇಳ್ತು, ನಾನು ಆಹಾರದ ವಾಸನೆ ನೋಡದೇ ಇದ್ದಿದ್ರೆ ಚೆನ್ನಾಗಿರೋ ಆಹಾರ, ಚೆನ್ನಾಗಿಲ್ಲದೆ ಇರೋ ಆಹಾರ ಅಂತ ಹೇಗೆ ಗೊತ್ತಾಗ್ತಿತ್ತು. ಆದರೂ ನನ್ನ ಕಡೆ ಯಾರೂ ಗಮನಿಸೋದೇ ಇಲ್ಲ. ಕೊನೆಯ ಸರ್ತಿ ಬಾಯಿ ಹೇಳ್ತು, ಏನೇ ಆದರೂ ನಾನು ತಿಂದೇ ಹೋದರೆ ಹೊಟ್ಟೆಗೆ ಆಹಾರ ಹೇಗೆ ಹೋಗುತ್ತೆ, ಹಾಗಾಗಿ ನಾನೇ ಮುಖ್ಯ. ಒಂದು ಕೆಲಸ ಮಾಡೋಣ, ಎಲ್ಲರೂ ಸೇರಿ ಆ ಹೊಟ್ಟೆಗೆ ಸರಿಯಾಗಿ ಪಾಠ ಕಲಿಸೋಣ. ನಾಳೆಯಿಂದ ನಾನು ತಿನ್ನೋದನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತು. ಕಾಲು ಹೇಳ್ತು, ನಾನು ಆಹಾರ ಇರೋ ಕಡೆ ಹೋಗೋದೇ ಇಲ್ಲ. ಕೈ ಹೇಳ್ತು, ನಾನು ಊಟ ತಯಾರು ಮಾಡೋದೇ ಇಲ್ಲ. ಮೂಗು ಹೇಳ್ತು, ನನ್ನ ವಾಸನೆ ನೋಡಿದ್ರೆ ತಾನೇ ಊಟ ತಿನ್ನಬೇಕು ಅನ್ಸೋದು, ನಾನು ಕೆಲಸನೇ ಮಾಡಲ್ಲ. ಆಗ ಕಣ್ಣು ಹೇಳ್ತು, ನಾನು ಆಹಾರ ಇದ್ದ ಕಡೆ ಕಣ್ಣೂ ಹಾಯಿಸಲ್ಲ. ಕೊನೆಗೆ ಮೆದುಳು ಹೇಳ್ತು, ನಾನು ಕಣ್ಣು, ಮೂಗು, ಕೈ, ಕಾಲು, ಬಾಯಿ ಯಾರಿಗೂ ಅವರವ್ರ ಕೆಲಸ ಮಾಡೋಕ್ಕೆ ಸೂಚನೆನೇ ಕೊಡಲ್ಲ. ನೋಡೋಣ ಆ ಹೊಟ್ಟೆ ಏನು ಮಾಡುತ್ತೆ ಅಂತ. ಹೊಟ್ಟೆ ಹೇಳ್ತು, ನಾನು ಆಗಾಗ್ಗೆ ಆಹಾರ ತಗೋತೀನಿ, ನನಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ನಿಜ. ಆದರೆ ನಾನು ನನಗಾಗಿ ಏನೂ ಮಾಡ್ಕೊಳ್ಳಲ್ಲ. ನಾನು ಮಾಡೋ ಕೆಲಸದಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ, ಹೀಗೆಲ್ಲ ಮುಷ್ಕರ ಮಾಡಬೇಡಿ ಅಂತ ಹೇಳ್ತು. ಆದರೆ ಅದರ ಮಾತು ಯಾರೂ ಕೇಳಲಿಲ್ಲ. ಎಲ್ಲರೂ ಮುಷ್ಕರ ಮಾಡಿದ್ರು. 2 ದಿನ ಆಯಿತು, 3 ದಿನ ಆಯಿತು. ಮೊದಲಿಗೆ ಮೆದುಳಿಗೆ ಸುಸ್ತಾಗಿ ಹೋಯಿತು. ಆಮೇಲೆ ಕತ್ಲೆ ಬಂತು, ಕಣ್ಣೆಲ್ಲ ಮಂಜಾಯಿತು, ಕೈಕಾಲೆಲ್ಲ ಸೋಲ್ತಾ ಬಂತು, ಮಾತಾಡೋಕ್ಕೆ ಶಕ್ತಿನೇ ಇಲ್ದಂಗಾಯಿತು, ಮೂಗು ಕೆಲಸ ಮಾಡದೇ ಇರೋ ಹಾಗಾಯಿತು. ಎಲ್ರಿಗೂ ಗೊತ್ತಾಗ್ತಾ ಬಂತು, ಹೌದು ಹೊಟ್ಟೆ ಹೇಳಿದ್ದು ನಿಜ, ಅದು ತನಗೋಸ್ಕರ ಏನೂ ಮಾಡ್ಕೊಳ್ಳಲ್ಲ. ಹೊಟ್ಟೆ ಮಾಡೋ ಜೀರ್ಣಕ್ರಿಯೆಯಿಂದ ನಮಗೆಲ್ಲ ಶಕ್ತಿ ಸಿಗುತ್ತೆ, ಆದ್ದರಿಂದನೇ ಅದಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು ಅಂತ ತಿಳಿತು. ಆಮೇಲೆ ಒಬ್ಬೊಬ್ಬರೇ ಮುಷ್ಕರ ಬಿಟ್ಟು ಹೊಟ್ಟೆಗೆ ಬೇಕಾದಂಥ ಆಹಾರ ಕೊಡ್ತಾ ಬಂದರು. ಆ ಹೊಟ್ಟೆ ಕೂಡ ಎಲ್ರಿಗೂ ಶಕ್ತಿ ಕೊಡ್ತಾ ಬಂತು. ಈ ಕಥೆಯಿಂದ ಏನು ನೀತಿ ಕಲಿಬಹುದು ಮಗು? ನಾವು ಮನೇಲಿರಲಿ, ಶಾಲೆಯಲ್ಲಿರಲಿ, ಆಟ ಆಡುವಾಗಿರಲಿ, ಎಲ್ಲೇ ಇದ್ರೂ ಎಲ್ಲರ ಜೊತೆ ಹೊಂದ್ಕೊಂಡಿರಬೇಕು. ಯಾರನ್ನೂ ಕೀಳಾಗಿ ನೋಡಬಾರ್ದು, ಯಾರ ಮೇಲೆ ಮತ್ಸರನೂ ಪಡಬಾರ್ದು. ಪ್ರತಿಯೊಬ್ಬರೂ ಮುಖ್ಯನೇ, ಪ್ರತಿಯೊಬ್ಬರ ಕೆಲಸನೂ ಮುಖ್ಯನೇ. ಇದ್ರ ಜೊತೆಗೆ ನಾವು ತಿನ್ನೋ ಆಹಾರ ಶುದ್ಧವಾಗಿರಬೇಕು, ಪೋಷಕಾಂಶಗಳೆಲ್ಲ ಇರೋ ಒಳ್ಳೆಯ ಆಹಾರ ಅಂದರೆ ಅಮ್ಮ ಮಾಡುವಂಥ ಆಹಾರ ತಿನ್ನೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ. ಚೆನ್ನಾಗಿ ಓದೋಕ್ಕೆ, ಬರೆಯೋಕ್ಕೆ, ಬುದ್ಧಿ ಚುರುಕಾಗೋಕ್ಕೆ ಬೇಕಾದ ಪೋಷಕಾಂಶ ಸಿಗುತ್ತೆ. ಜಂಕ್ ಫುಡ್ಡೆಲ್ಲ ಬಿಟ್ಟು
ತರಕಾರಿ, ಹಣ್ಣು, ಮೊಳಕೆ ಕಾಳು ಎಲ್ಲ ಇರುವಂಥ ಆಹಾರ ತಿಂತೀರಾ ಅಲ್ವಾ? ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.